ಡೆವಿಲ್ ದರ್ಶನ್ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಶಿವಮೊಗ್ಗದಲ್ಲಿ ಅದ್ಧೂರಿಯ ಸಂಭ್ರಮಾಚರಣೆ ಮಾಡ್ತಾ ಇದೆ. ಬಹುಶಃ ದರ್ಶನ್ ರವರ ಅಭಿಮಾನಿಗಳು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ದಾರೆ. ಎಸ್ಪೆಷಲಿ ಧಾರವಾಡ ಮತ್ತು ಶಿವಮೊಗ್ಗ ಅಂದಾಗ ಸ್ವಲ್ಪ ಕಲ್ಟ್ ಕ್ಲಾಸ್ ಹೈ ಲೆವೆಲ್ಗೆ ಹೋಗುತ್ತೆ. ಶಿವಮೊಗ್ಗದಲ್ಲಿ ಡೆವಿಲ್ ರಿಲೀಸ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತೆ. ವೀರಭದ್ರ ಥಿಯೇಟರ್ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ನಟ ದರ್ಶನ್ ಪರ ಘೋಷಣೆಯನ್ನು ಕೂಗಿದ್ದಾರೆ. ಫ್ಯಾನ್ಸ್ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಡೆವಿಲ್ ಚಿತ್ರ ನೋಡಿ ಭಾವುಕರಾಗಿದ್ದಾರೆ ಅಭಿಮಾನಿಗಳು. ಡೆವಿಲ್ ಸಕ್ಸಸ್ ಹಿನ್ನೆಲೆ ಅಭಿಮಾನಿಗಳಿಂದ ಬಾಡೂಟವನ್ನ ನೀಡಲಾಗ್ತಾ ಇದೆ. ನೋಡಿ, ದರ್ಶನ್ ರೇಣುಕಾ ಸ್ವಾಮಿಗೆ ಮಾತ್ರ ಮೋಸ ಮಾಡಲಿಲ್ಲ, ಅಥವಾ ತನಗೆ ತಾನು ಮಾತ್ರ ಮೋಸ ಮಾಡಿಕೊಳ್ಳಿಲ್ಲ. ಆ ಕೋಟ್ಯಾಂತರ ಅಭಿಮಾನಿಗಳು ಆತನಲ್ಲಿ ಏನು ಪ್ರೀತಿಯನ್ನು ಇಟ್ಟಿದ್ರು, ವಿಶ್ವಾಸವನ್ನು ಇಟ್ಟಿದ್ರು, ಅವರ ಪ್ರೀತಿಗೆ ಮೋಸ ಮಾಡಿದ್ದಾರೆ. ಜನರು ತಮ್ಮ ಬಾಸನ್ನು ಸ್ಕ್ರೀನಲ್ಲಿ ನೋಡಿ ಭಾವುಕರಾಗಿದ್ದಾರಂತೆ. ಅಯ್ಯೋ, ಅವರು ಹೊರಗಡೆ ಇರಬೇಕಿತ್ತಲ್ಲ. ನೋಡಿ, ಸಂಭ್ರಮಾಚರಣೆಯ ವಿಜುವಲ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನನ್ನು ಬಿಟ್ಟರೆ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ಗೆ ಮಾತ್ರ ಇಂಥ ಕಲ್ಟ್ ಅಭಿಮಾನಿಗಳಿರೋದು ಅಂತ. ಅವರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವರೆಲ್ಲ ಹಿಂಗೆ ಕುಣಿತ ಮೂವಿ ಯಾವಾಗ ನೋಡ್ತಾರೋ ಗೊತ್ತಿಲ್ಲ, ಬಟ್ ಎರಡನೇ ಸತಿ ಟಿಕೆಟ್ ಪರ್ಚೇಸ್ ಮಾಡಿ ನೋಡ್ಬಹುದೇನೋ. ಬಟ್ ಆ ಮೊದಲನೇ ಶೋ ಏನಿದೆ ಅದನ್ನು ಕೇವಲ ಸಂಭ್ರಮಾಚರಣೆಗೋಸ್ಕರ ಕಾಯ್ದಿರಿಸಿದ್ದಾರೆ. ಪಟಾಕಿಗಳನ್ನು ಸೇರಿಸಿ ಬಾಡೂಟವನ್ನು ಕೊಟ್ಟು ಇವರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಅಂತ ಬರ್ತಿದೆ. ಐ ಡೋಂಟ್ ನೋ ವಿಚ್ ಸಾಂಗ್ ಇಸ್ ದ್ಯಾಟ್. ಒಂದು ಕಡೆಯಲ್ಲಿ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಅನ್ನ ಸಂತರ್ಪಣೆ. ಅದು ಯಾವ ಅನ್ನ ಸಂತರ್ಪಣೆ? ಬಾಡೂಟದ ಅನ್ನ ಸಂತರ್ಪಣೆ. ಸೊ ಬಾಡೂಟದ ಸಂತರ್ಪಣೆ, ಭರ್ಜರಿ ಬಾಡೂಟವನ್ನು ನೀಡ್ತಾ ಇದ್ದಾರೆ. ಡೆವಿಲ್ ರಿಲೀಸ್ ಸಂದರ್ಭದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ. ಇವರಿಗೆ ನೋಡಿ, ಎಲ್ಲ ಸಿನಿಮಾ ನಟರ ಚಲನಚಿತ್ರಗಳು ಬರ್ತಾ ಇದ್ರೆ ಇವರ ನೆಚ್ಚಿನ ನಟ ಜೈಲಿನಿಂದ ಹೊರಗೆ ಹೋಗ್ತಾರೋ ಅಥವಾ ಒಳಗೆ ಬರ್ತಾರೋ ಅನ್ನುವಂಥದ್ದೇ ಬಹಳ ಚರ್ಚೆ ಗ್ರಾಸವಾಗಿತ್ತು. ಈ ನಡುವಿನಲ್ಲಿ ಆ ಚರ್ಚೆಯಲ್ಲಿ ಇವರೆಲ್ಲರೂ ಇದ್ದರು, ಮೀಡಿಯಾಗಳಿಗೆ ಉಗಿದ್ರು, ಮೀಡಿಯಾಗಳು ನಾವು ಅವರಿಗೆ ಉಗಿದ್ವಿ. ಇದೆಲ್ಲದರ ನಡುವಿನಲ್ಲಿ ಈಗ ಚಲನಚಿತ್ರ ಅಂತೂ ಇಂತೂ ಹೊರಗಡೆ ಬಂತಲ್ಲ, ಅವರೆಲ್ಲರಿಗೂ ಹಬ್ಬದ ವಾತಾವರಣ ನೆನಪು ಆಗ್ತಾ ಇದೆ. ಬಹುಶಃ 2011ರ ಸಾರಥಿ ದರ್ಶನ್ ಜೈಲಿಗೆ ಹೋದಾಗ 2011ರಲ್ಲಿ ಸಾರಥಿ ಬ್ಲಾಕ್ ಬಸ್ಟರ್ ಆಯಿತು. ಇದೀಗ ಪುನಃ ಅದೇ ಘಟನೆ ರಿಪೀಟ್ ಆಗ್ತಾ ಇದೆ. ಡೆವಿಲ್ ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅಭಿಮಾನಿಗಳ ಜೊತೆ ಮಾತಾಡಿದಾರಂತೆ. ನೋಡೋಣ ಅಭಿಮಾನಿಗಳು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಏನು ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಚಿತ್ರ ಇಂದು ತೆರೆ ಕಂಡಿದೆ. ಇನ್ನು ಶಿವಮೊಗ್ಗ ನಗರದ ವೀರಭದ್ರ ಚಿತ್ರಮಂದಿರದ ಮುಂಭಾಗ ನಾನಿವತ್ತಿದ್ದೇನೆ. ಈಗ ದರ್ಶನ್ ಅವರ ಅಭಿಮಾನಿಗಳ ಬಳಿ ಈ ಚಿತ್ರದ ಬಗ್ಗೆ ಅವರ ಒಪಿನಿಯನ್ ಕೇಳ್ತಾ ಹೋಗೋಣ, ಬನ್ನಿ. ಸರ್, ಮೂವಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ನಾವೇ ಏನೋ ಒಂದು ಎಕ್ಸ್ಪೆಕ್ಟ್ ಇಟ್ಟಿದ್ವಿ, ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಮಾಸಿಗೆ ಮಾಸು. ಈಗೇನು ನಿಜ ಜೀವನದಲ್ಲಿ ಏನು ಘಟನೆಗಳಾಗ್ತಿದೆ ಅದನ್ನ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಯಜಮಾನರು ತೋರಿಸಿದ್ದಾರೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ. ಮೇಡಮ್, ಸಾರಥಿಯಲ್ಲಿ ಹೆಂಗಾಗಿತ್ತು ಅದಕ್ಕಿಂತ ಅಪ್ಪನಂಗೆ ಈ ವರ್ಷ ನಾವು ಎಲ್ಲ ಒಂದು ಡಿಸ್ಟಿಕಲ್ಲೂ ಎಲ್ಲ ಒಂದು ತಾಲೂಕಲ್ಲೂ ಗಲ್ಲಿಯಲ್ಲೂ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ನೆಕ್ಸ್ಟ್ ಲೆವೆಲ್ ಮಾಡಲೇಬೇಕು ಅಂತೇಳಿ ಸತತವಾಗಿ ಒಂದು 2 ತಿಂಗಳಿಂದ ಶ್ರಮಪಟ್ಟು ಎಲ್ಲ ಹುಡುಗರು, ಎಲ್ಲ ಸಂಘದ ಹುಡುಗರು ಪ್ರೋತ್ಸಾಹ ಎಲ್ಲ ಥರನೂ ಮಾಡಿ ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಾವು ಇವತ್ತು ಸುಮ್ಮನೆ ಅಷ್ಟು ಕಷ್ಟಪಟ್ಟು ಮಾಡಿ ಇವತ್ತು ನಾವು ಮೂಕ ಪ್ರದರ್ಶನ ಮಾಡ್ತಿದ್ದೀವಿ. ಇಲ್ಲಿ ಬಂದಿರೋ ಸಾಮಾನ್ಯ ಜನರು ನಮಗೆ ನಾವು ಮಾಡಿದ್ದು ಕೆಲಸಕ್ಕೆ ನಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ತುಂಬ ಯಾವ ವರ್ಷವೂ ಈ ಥರ ಇಲ್ಲಿ ಗ್ರ್ಯಾಂಡಾಗಿ ಮಾಡಿಲ್ಲ. ಈ ವರ್ಷ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತೇಳಿ ನಮಗೆ ಅದಕ್ಕೆ ಮಾತು ಹೇಳ್ತಿದಾರಲ್ಲ, ಅದೇ ಮಾತೇ ನಮಗೆ ಸಂತೋಷ ಮೇಡಮ್. ಏನೇನೆಲ್ಲ ಇಷ್ಟ ಆಯಿತು ಅಂದರೆ ನಾವು ಮಾಡಿದ್ದು ಆಡಂಬರ, ಈಗ ಹೂವಿಂದು ಡೆಕೋರೇಷನ್ ಆಗಿರ್ಬೋದು, ಈಗ ಲೈಟಿಂಗ್ಸ್ ಆಗಿರ್ಬೋದು, ಈಗ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದ್ದೀವಿ ಮೇಡಮ್. ಎಲ್ಲ ಸಕ್ಸಸ್ ಆಗಿದೆ. ಅದೊಂದೇ ನಮಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಿನ್ನೆಯಿಂದನೂ ಕೂಡ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಭಾಳ ಜೋರಾಗಿದೆ ಮೇಡಮ್. ಎಲ್ಲ ಡಿಜೆ ಎಲ್ಲ ಹಾಕ್ಸಿದ್ದೀವಿ. ಎಲ್ಲ ಸೆಲೆಬ್ರೇಷನ್ ಎಲ್ಲ ತುಂಬ ಜೋರಾಗಿದೆ. ಫುಲ್ ನೈಟ್ ಎಲ್ಲ ಡಿಜೆ ಇತ್ತು, 12 ಗಂಟೆ ತನಕ ಡಿಜೆ ಇತ್ತು. ಹಾಲಾಭಿಷೇಕ ಎಲ್ಲ ಮಾಡಿದ್ವಿ, ತುಂಬ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಮೇಡಮ್.
ಅಂದ್ರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಒಂಟಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಫ್ಯಾನ್ಸ್ಗಳಿಗೆ ಅವರು ಬೆಂಬಲವಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನೀವೇನಂತ ಹೇಳ್ತೀರಾ? ಅದೇ ಮೇಡಮ್, ಅವ್ರ ಜೊತೆ ನಾವು ಇದೀವಲ್ಲ ಮೇಡಮ್, ಆನೆ ಬಲ ಇದೆ ಜೊತೆ ನಾವು ಸೆಲೆಬ್ರಿಟೀಸ್ ಇದೀವಿ ಮೇಡಮ್ ಅಷ್ಟೇ. ಹೇಗನ್ಸುತ್ತೆ ಸರ್? ಚೆನ್ನಾಗಿದೆ ಮೇಡಮ್, ಮೂವಿ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಒಳ್ಳೆ ಎಂಟರ್ಟೈನಿಂಗ್ ಇದೆ. ಇಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಾಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೋಗಿ ಎಲ್ಲ ನೋಡ್ಕೊಂಡ್ ಬಂದು ದಿ ಡೆವಿಲ್. ಎಸ್, ಏನು ದಿ ಡೆವಿಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಅಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯಾದ್ಯಂತ ಡೆವಿಲ್ ಚಿತ್ರ ಅತ್ಯುತ್ತಮವಾಗಿ ಪ್ರದರ್ಶನ ಕಾಣ್ತಾ ಇದೆ. ಏನು ನಿನ್ನೆಯಿಂದಲೂ ಕೂಡ ಸಂಭ್ರಮಾಚರಣೆ, ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಮಿತಿ ಮೀರಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಡೆವಿಲ್ ಬಗ್ಗೆ ಇನ್ನೂ ಸ್ವಲ್ಪ ದಿನ ಕಾದು ನೋಡಬೇಕಾಗಿದೆ. ಅಭಿಮಾನಿಗಳು ಯಾವ ರೀತಿ ಡೆವಿಲ್ ಚಿತ್ರವನ್ನು ತಗೊಂಡು ಹೋಗ್ತಾರೆ ಅಂತ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.